ವಾಸಿಸಿದ್ದಾನೆ. ಆತನ ನಾಮವು ಪರಿಶುದ್ಧವೂ ಭಯಂಕರವೂ ಆಗಿದೆ. ಮನೆ ವಾಕ್ಯವನ್ನು ಸೇರಿ ಒಟ್ಟಾಗಿ ಸೇರಿ ಓದಿ ಆತನ ನಾಮವನ್ನು ಮಹಿಮೆಪಡಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋಣ. ಯೆಹೋವನ ಕೃಪೆ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ವಿವೇಕಿಗಳು, ಆತನ ಸ್ತುತಿಯು ನಿರಂತರವಾಗುವುದು. ನಿಮ್ಮನವರು ಭಾರತ ಬೆಳೆದ ಸಭೆಗಳೊಳಗೆ ಕೃಪಾವನ್ನು ಪಡೆದಕ್ಕಾಗಿ ನಮ್ಮ ಕರುಣೆಯ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಗ್ಲೋರಿ ಟು ಗಾಡ್. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರಗಳು, ನಿನಗೆ ವಂದನೆಗಳು ಕರ್ತನಾಚ. ಅಪನಂದನಾದ ದೇವರೇ ನಿನಗೆ ವಂದನೆಗಳು ಸಲ್ಲಿಸುತ್ತೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲರೂ ಸಹ ದೇವರ ಸ್ತೋತ್ರ. ಓಕೆ, ಓದಿಕೊಂಡಂತ ಈ ಕೀರ್ತನ ಭಾಗದಲ್ಲಿ ನಾವು ನೋಡುವುದಾದರೆ ದೇವಸ್ತುತಿ ಎಂಬುದಾಗಿ ನೋಡ್ತೇವೆ. ಮೇನ್ ಭಾಗದಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಅಲ್ಲಿ ನೋಡುವಾಗ ಕೀರ್ತನೆ ಯಾವುದರ ಕುರಿತು ಬರೆಯಲ್ಪಟ್ಟಿದೆ ಅಂದರೆ ದೇವರನ್ನ ಸ್ತುತಿ ಮಾಡುವುದು. ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ್ದಾರೆ. ಅನೇಕ ಸಂದರ್ಭದಲ್ಲಿ ನಾವು ಸಾಕ್ಷಿಯಾಗಿ ನಿಲ್ಲಬೇಕು ಎಂಬುದಾಗಿ ನೋಡುವಾಗ ಅನೇಕರು ಆಲೋಚನೆ ಮಾಡ್ತಾರೆ, ನನ್ನ ಜೀವಿತದಲ್ಲಿ ಏನು ಅಷ್ಟು ಅದ್ಭುತ ಮಾಡಿದ್ದಾರೆ, ದೇವರು ಸಾಕ್ಷಿಯಾಗಿ ನಿಂತ್ಕೊಳ್ಳಿಕ್ಕೆ. ಮೇನ್ ಇಂಟೆನ್ಷನ್ ಏನಿರುತ್ತೆ ಅಂದರೆ ಏನೋ ಒಂದು ಅದ್ಭುತ ಮಾಡಬೇಕು, ಒಂದು ಮಿರಾಕಲ್ ಮಾಡಿದ್ರೇ ಒಂದು ಸಾಕ್ಷಿ ಎಂಬುದಾಗಿ ನಾವು ನೆನೆಸ್ತೇವೆ. ಅಲ್ಲ, ನಾವು ಈ ದಿನ ಬದುಕುಳಿತಿದ್ದೇವೆ, ಉಸಿರಾಡ್ತಾ ಇದ್ದೇವೆ, ನಮ್ಮ ಎಲ್ಲ ಅಂಗಾಂಗಗಳು ನೆಟ್ಟಿಗೆ ಸೆಟ್ಟಿಗೆ ಎಲ್ಲವೂ ಉಪಯೋಗಿಸಕರವಾಗಿ ನಡೀತಾ ಇದೆ ಅಂದರೆ ಅದೇ ದೊಡ್ಡ ಮಹತ್ತಾದ ಕಾರ್ಯ. ಆಮೇಲೆ ಎಷ್ಟೋ ಜನರು ಈ ದಿನ ಜೀವದಿಂದ ಇಲ್ಲ, ನಿನ್ನೆ ಇದ್ದವರು ಈ ದಿನ ಪ್ರಾಣದಿಂದ ಇಲ್ಲ. ನಿನ್ನೆ ಆರೋಗ್ಯವಾಗಿ ಚೆನ್ನಾಗಿದ್ದವರು ಈ ದಿನ ಏನೋ ಭಯಂಕರವಾದಂಥ ಬಿದ್ದು ಕೈಕಾಲು ಮುರಿದುಕೊಂಡು ಆಕ್ಸಿಡೆಂಟ್ಗಳಾಗಿ ಎಷ್ಟೋ ಭಯಂಕರವಾದ ಸ್ಥಿತಿಗತಿಗಳಲ್ಲಿದ್ದಾರೆ. ಆದರೆ ನಾವು ಎಲ್ಲವೂ ಜ್ಞಾನವುಳ್ಳದಾಗಿಯೂ ಮಾತನಾಡಲಿಕ್ಕೆ ಶಕ್ತಿಯಿಂದ ದೇವರು ನಮ್ಮನ್ನು ಈ ದಿನ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ಆತನ ಸನ್ನಿಧಾನದಲ್ಲಿ ನಮ್ಮನ್ನು ನಡೆಸಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಮಾತ್ರವೇ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ವಾಕ್ಯವನ್ನು ನಾನು ಓದ್ತೇನೆ. ಓದಿದಂಥ ವಾಕ್ಯ ಭಾಗದಲ್ಲಿ ಇಲ್ಲಿ ದೇವರು 7ನೇ ವಚನವನ್ನು ನಾವು ನೋಡುವಾಗ, ಆತನ ಕೈ ಕೆಲಸಗಳು ನಿತ್ಯ ಸತ್ಕೃತಿಗಳನ್ನು ಪ್ರಕಟಪಡಿಸುತ್ತವೆ. ಆತನ ನಿಯಮಗಳೆಲ್ಲ ಸ್ಥಿರವಾಗಿವೆ, ಅವು ದೃಢವಾದ ಆಧಾರವುಳ್ಳವು, ಯುಗ ಯುಗಾಂತರಕ್ಕೂ ಇರುವವು. ನಾವು ಎಕ್ಸಾಂಪಲ್ ಆಗಿ ನೋಡುವಾಗ ಮನುಷ್ಯರ ಕೆಲಸಗಳು ಅಲ್ಪವಾಗಿರುವಂಥದ್ದು, ಇವತ್ತು ಮಾಡಿದ್ರೆ ನಾಳೆಗೆಲ್ಲ ಮರೆತು ಹೋಗ್ತಾರೆ. ಅದು ದೇವರ ಕೈ ಕೆಲಸಗಳು ಯಾವ ರೀತಿಯಲ್ಲಿ ಇದೆಯಂತ ಇಲ್ಲಿ ಸ್ಥಿರವಾಗಿ ಇರುವಂಥದ್ದು, ಯುಗ ಯುಗಾಂತರಕ್ಕೂ ಕೂಡ ಅದು ನೆಲೆ ನಿಲ್ಲುವಂಥದ್ದಾಗಿದೆ. ಆಮೇಲೆ ಅದಕ್ಕಾಗಿ ಅಬ್ರಹಾಮನ ಕಾಲದಲ್ಲಿ ದೇವರು ನಡೆಸಿದಂಥ ಆ ಕೈ ಕೆಲಸಗಳು, ಆತನ ಆಶೀರ್ವಾದ ಆಶೀರ್ವಾದಗಳು ಇಂದಿಗೂ ನಾವು ಮುಂದಿನ ದಿನಮಾನಗಳಲ್ಲೂ ಮುಂದಿನ ತಲತಲಾಂತರಕ್ಕೂ ಕೂಡ ನಾವು